ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇದು ಒಂದು ಮಾರ್ನಿಂಗ್ ಟೈಮಲ್ಲಿ ಒಂದು ಶೂಟ್ ಮಾಡಿದಂಥ ವ್ಲಾಗ್. ಅಂದರೆ ಮಾರ್ನಿಂಗ್ ಅಂದರೆ ಒಂದು 11ವರೆಗಿನ ಒಂದು ನನ್ನ ಆ್ಯಕ್ಟಿವಿಟೀಸ್, ಡೈಲಿ ಆ್ಯಕ್ಟಿವಿಟೀಸನ್ನು ಶೂಟ್ ಮಾಡಿರುವಂಥದ್ದು. ಸ್ವಲ್ಪ ದಿನಗಳ ಹಿಂದೆ ಶೂಟ್ ಮಾಡಿದಂತಹ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇನ್ನು ಅಂದರೆ ಇತ್ತೀಚೆಗೆ ನಾನು ಅಂದರೆ ಸ್ವಲ್ಪ ಬ್ರೇಕ್ ತಗೊಂಡಿರೋದ್ರಿಂದ ವ್ಯೂಸ್ ಕೂಡ ಬರ್ತಾ ಇಲ್ಲ, ಹಾಗೆ ಎಂಗೇಜ್ಮೆಂಟ್ ತುಂಬಾ ಕಡಿಮೆ ಆಗಿದೆ. ಇಷ್ಟು ಕಷ್ಟಪಟ್ಟು 4-5 ವರ್ಷಗಳಿಂದ ಕಷ್ಟಪಟ್ಟ ನಂತರ ಈಗ ಈ ರೀತಿಯಲ್ಲಿ ವ್ಯೂಸ್ ಡ್ರಾಪ್ ಆಗುವಂಥದ್ದು, ಎಂಗೇಜ್ಮೆಂಟ್ ಡ್ರಾಪ್ ಆಗುವಂಥದ್ದು ಅನ್ನುವಾಗ ನನಗೆ ಏನೋ ಒಂಥರ ಸಮಾಧಾನ ಇಲ್ಲ. ಹಾಗಾಗಿ ಆದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡುವ ಅಂತ ಹೇಳಿ ಇವನ್ ಇನ್ಕಮ್ ಆದರೂ ಕೂಡ ಮಂತ್ಲಿ ಬರೋದಿಲ್ಲ ಅಲ್ಲ, ಎಲ್ಲೋ 2 ಮಂತ್ಸ್ ಒನ್ಸ್, 3 ಮಂತ್ಸ್ ಒನ್ಸ್ ಆ ರೀತಿಯಲ್ಲಿ ಬರ್ತಾಯಿದ್ರೆ ನಾವು ಅದು ಮಾಡಿ ಕೂಡ ನಾವು ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಆದಷ್ಟು ಹೇಗಾದರೂ ಮಾಡಿ ವೀಡಿಯೋಸ್ ಹಾಕುವ ಅಂತ ಹೇಳಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಇಲ್ಲಿ ಇವತ್ತು ಬೆಳಿಗ್ಗೆಗೆ ನಮಗೆ ನೆನ್ನೆ ನಾನು ಇಡ್ಲಿಯನ್ನು ಮಾಡಿ ಇಟ್ಟದಿತ್ತು, ಫ್ರಿಜ್ಜಲ್ಲಿತ್ತು. ಆ ಪಿಂಕ್ ಹಾಟ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದರಲ್ಲಿತ್ತು. ಇವಾಗ ಸ್ವಲ್ಪ ಎಲ್ಲ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಹೆದರಿಕೆ, ಗ್ಯಾಸ್ ಎಲ್ಲಾದರೂ ಖಾಲಿಯಾಗಿ ಬಿಟ್ಟರೆ ಅಂತ ಹೇಳಿ. ಹಾಗಾಗಿ ನಾನು ನನ್ನ ಇಂಡಕ್ಷನ್ ಏನಿತ್ತು ನೋಡಿ, ಮೊದಲು ನಾನು ಹಳೆ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೆ, ಅದೇ ಇಂಡಕ್ಷನನ್ನು ಇಲ್ಲಿ ಕೂಡ ಹೊರಗೆ ತೆಗೆದು ಇವಾಗ ಯೂಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಆದರೆ ಕರೆಂಟಲ್ಲಿಯೇ ಯೂಸ್ ಮಾಡ್ತಾ ಇದ್ದಂಥದ್ದು, ಇಂಡಕ್ಷನ್ನೇ ಯೂಸ್ ಮಾಡ್ತಾ ಇದ್ದಂಥ ನಾನು ಕೇಕ್ ರೂಮಲ್ಲಿ ಎಲ್ಲ. ಇಲ್ಲಿ ಬಂದ ನಂತರ ಅದನ್ನು ಅಷ್ಟೊಂದು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಇದು ಫುಲ್ ಯೂಸ್ ಆಗ್ತಾ ಇದೆ. ಹಾಗೆ ನಾನು ಬೆಳಿಗ್ಗೆದು ಟೀ ಎಲ್ಲ ಅದರಲ್ಲೇ ಮಾಡ್ಕೊಂಡಿದ್ದೆ. ಆಗ ವಿಡಿಯೋ ಶೂಟ್ ಮಾಡೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಏನಾದರೂ ಒಂದು ಕಂಟೆಂಟ್ ಕೂಡ ಆಗಬೇಕಲ್ವ. ನಾನು ಅಂದ್ಕೊಳ್ಳುವಂಥದ್ದು ಹೊಸ ಕಂಟೆಂಟ್ ಏನಾದರೂ ಕೊಡುವ, ಒಳ್ಳೆ ಕಂಟೆಂಟ್ಸ್ ಏನಾದರೂ ಇದ್ದರೆ ಮಾಡುವ ಅಂತ ಹೇಳಿ. ಆದರೆ ನಮಗೆ ನಮ್ಮ ಈ ಒಂದು ರುಟೀನ್ ಇದರಿಂದ ಬಿಟ್ಟು ಸ್ವಲ್ಪ ಕೂಡ ಹೊರಗೆ ಹೋಗಲಿಕ್ಕೆ ಆಗಿರ್ಬೋದು, ಬೇರೆ ಏನಾದರೂ ಹೊಸದಾಗಿ ಮಾಡಲಿಕ್ಕೆ ಆಗಿರ್ಬೋದು, ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಇದ್ದದನ್ನೇ ಇದ್ದ ಹಾಗೆ ತೋರಿಸುವ, ಇಷ್ಟರವರೆಗೆ ಕೂಡ ಎಲ್ರಿಗೂ ಅದೇ ಇಷ್ಟ ಆದಂಥದ್ದು. ಹಾಗೆ ಇನ್ನು ಮುಂದೆ ಕೂಡ ಹಾಗೇನೇ ಇರ್ಬೋದು ಅಂತ ಹೇಳಿ ನಾನು ಅದನ್ನೇ ಶೂಟ್ ಮಾಡಿ ಹಾಕ್ತಾ ಇರುವಂಥದ್ದು. ತುಂಬ ದಿನದಿಂದ ನಾನು ಗ್ಯಾಸಲ್ಲಿ ಮಾಡೋದಾ ಕರೆಂಟ್ ಇದರಲ್ಲಿ ಮಾಡೋದಾ ಅಂತ ಹೇಳಿ ಕನ್ಫ್ಯೂಷನಲ್ಲಿ ಇದ್ದೆ. ಬಟ್ ಇವಾಗ ಹೆಚ್ಚಾಗಿ ನಾನು ಸ್ಟೀಲ್ ಪಾತ್ರೆಗಳಲ್ಲೆಲ್ಲ ಯೂಸ್ ಮಾಡುವಾಗ ಗ್ಯಾಸಲ್ಲೇ ಮಾಡುವಂಥದ್ದು. ಏನಾದರೂ ರೀಹೀಟ್ ಮಾಡಲಿಕ್ಕಿದ್ರೆ, ಟೀ ಮಾಡಲಿಕ್ಕಿದ್ರೆ, ಮಗುವಿಗೆ ಏನಾದರೂ ಫುಡ್ಡನ್ನು ಮಾಡಲಿಕ್ಕಿದ್ರೆ ಎಲ್ಲ ಇವಾಗ ಇಂಡಕ್ಷನಲ್ಲೇ ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ದಿನಗಳಿಂದ ನಾನು ಈ ಕಿಚನನ್ನು ಒಮ್ಮೆ ಕಂಪ್ಲೀಟ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಅಂದರೆ ಸೋಪೆಲ್ಲ ಹಾಕಿ ಚೆಂದ ಮಾಡಿ ಒಂದು ಮೇಲಿನ ಸ್ಲ್ಯಾಬ್ ಇದೆ ಅದನ್ನು ಫುಲ್ಲು ಕ್ಲೀನ್ ಮಾಡಬೇಕು ಅಂತ ಹೇಳಿ. ಆದರೆ ಈ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಪುನಃ ಅದನ್ನು ಜೋಡಿಸುವಷ್ಟು ನನಗೆ ಎನರ್ಜಿ ಸಿಗ್ತದಾ ಇಲ್ವಾ, ಅಷ್ಟು ಟೈಮ್ ಸಿಗ್ತದಾ ಇಲ್ವಾ ಅಂತ ಹೇಳಿನೇ ನನಗೆ ಡೌಟ್. ಹಾಗಾಗಿ ಸದ್ಯದಲ್ಲೇ ನಾನು ಇದನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದೇನೆ. ಬಟ್ ಆದರೂ ಇವತ್ತು ಸ್ವಲ್ಪ ಮೇಲಿಂದ ಮೇಲೆ ಕ್ಲೀನಿಂಗ್ ಮಾಡುವಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದೇನೆ. ನಾವು ಅಂದರೆ ಯಾವತ್ತಾದರೂ ಒಂದಿನ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕಿದೆ ಅಂತ ಹೇಳಿ ಹಾಗೆಯೇ ಇರಲಿ, ಡೀಪ್ ಕ್ಲೀನಿಂಗ್ ಮಾಡುವ ದಿನವೇ ಮಾಡುವ ಅಂತ ಹೇಳಿ ಅಂದ್ಕೊಂಡ್ರೆ ಮತ್ತೆ ಆ ದಿನ ಬರೋದೇ ಇಲ್ಲ. ಹಾಗಾಗಿ ಆಗಿಂದಾಗ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲಿ ನಾನು ಡಿಸೈನೋದ ಪಾಸ್ತಾವನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಡಿಸೈನರ್ ಅವರ ಡ್ಯೂರಂಬಿಟಿನ ಪಾಸ್ತಾವನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಇರೋದಿಲ್ಲ. ಹಾಗೂ 100% ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ, ಯಾವುದೇ ಕೊಲೆಸ್ಟ್ರಾಲ್, ಟ್ರಾನ್ಸ್ ಫ್ಯಾಟ್ ಕೂಡ ಇರೋದಿಲ್ಲ. ಇಲ್ಲಿ ನಾನು 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಸಿಲನ್ನು ತೆಗಿತೇನೆ. 2 ವಿಸಿಲಲ್ಲಿ ಇದು ಕರೆಕ್ಟಾಗಿ ಬೆಂದು ಸಿಗ್ತದೆ. ಆನಂತರ ನಾನು ಇವತ್ತು ಪಂಪ್ಕಿನ್ ಪಾಸ್ತಾವನ್ನು ಮಾಡಿದ್ದೆ, ಕ್ರೀಮಿ ಪಂಪ್ಕಿನ್ ಪಾಸ್ತಾ. ಇದಕ್ಕಿಂತ ಮುಂಚೆ ನಾನು ರೆಸಿಪಿಯನ್ನು ಹಾಕಿದ್ದೇನೆ, ಮತ್ತು ಇನ್ನು ನೆಕ್ಸ್ಟ್ ಬರುವ ವ್ಲಾಗಲ್ಲಿ ರೆಸಿಪಿಯನ್ನು ಕೂಡ ಹಾಕ್ತೇನೆ, ನೋಡಿ ಆಯಿತಾ? ಟ್ರೈ ಮಾಡೋದನ್ನು ಮರಿಬೇಡಿ. ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಈ ಎಕ್ಸಾಸ್ಟ್ ಫ್ಯಾನ್ ಏನಿದೆ ಇದು ನಮ್ಮ ಈ ಕಿಚನಿಗೆ ಅಂತ ತುಂಬ ಅಗತ್ಯ ಇತ್ತು. ಯಾಕೆಂದರೆ ಮೇಲೆ ನಾವು POP ವರ್ಕನ್ನು ಮಾಡಿಸಿದ್ದೇವೆ. ಹಾಗಾಗಿ ಅಲ್ಲಿ ಹೋಗಿ ಏನಾದರೂ ಒಮ್ಮೆ ಈ ಕುಕ್ ಮಾಡಿದಂಥ ಇದಿರ್ತದೆ ಅಲ್ವ, ಅಂತ ಹೇಳ್ತಾರೆ ವೇಪರ್ಸ್ ಎಲ್ಲ, ಅಂದರೆ ನೀರು ವೇಪರ್ ರೀತಿಯಲ್ಲಿ ಮೇಲೆ ಹೋಗ್ತದಲ್ವ, ಆವಿ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಫಂಗಸ್ ರೀತಿಯಲ್ಲಿ ಆಗಿ ಆ ಒಂದು POP ವರ್ಕ್ ಏನಿದೆ ಅದು ಹಾಳಾಗಿ ಹೋಗ್ತದೆ. ಹಾಗಾಗಿ ನಾವು ಅಂದರೆ ನಮ್ಮ ಅತ್ತೆಲ್ಲ ಅಡುಗೆ ಮಾಡುವಾಗ ಅವರಿಗೆ ಅಂದರೆ ಅದು ನೆನಪೇ ಆಗೋದಿಲ್ಲ. ಬಟ್ ನಾನಂತೂ ಹೆಚ್ಚಾಗಿ
ಹೆಚ್ಚಾಗಿ ಏನಾದರೂ ಮಾಡುವಾಗ ಎಲ್ಲ ಒಗ್ಗರಣೆ ಮಾಡುವಾಗ ಅಥವಾ ಬೇರೆ ಏನಾದರೂ ಅಡುಗೆ ಮಾಡುವಾಗ ಎಲ್ಲ ಫ್ಯಾನನ್ನು ಆನ್ ಇಡ್ತೇನೆ. ನಿಮ್ಮ ಮನೆಯಲ್ಲಿ ಕೂಡ ಹಾಗೆಯೇ ನಿಮಗೆ ಕಿಚನನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು, POP ವರ್ಕ್ ಏನಾದರೂ ಮಾಡಿಸಿದ್ದೀರಾ, ಇಂಟೀರಿಯರ್ ಏನಾದರೂ ಮಾಡಿಸಿದ್ದೀರಾ ಆದರೆ ಕಿಚನಿಗೆ ಕೂಡ ನೀವು ನಿಮ್ಮಲ್ಲಿ ಇದುಂಟಲ್ಲ, ಎಂತ ಹೇಳ್ತಾರೆ, ನನಗೆ ನೆನಪೇ ಬರೋದಿಲ್ಲ, ಚಿಮ್ನಿ ಅದುಂಟಲ್ಲ, ಅದನ್ನು ಹಾಕಿಸಿದ್ದೀರ. ಆದರೆ ಅದನ್ನು ಆನ್ ಮಾಡಿ ಆಯಿತಾ, ಕರೆಂಟ್ ವೇಸ್ಟ್ ಆಗ್ತದೆ ಅಂತೆಲ್ಲ ಹೇಳಿ ಆನ್ ಮಾಡದೇ ಇರಬೇಡಿ. ಆಟೋಮೆಟಿಕ್ ಚಿಮ್ನಿಯಲ್ಲೇ ಇರ್ತದೆ ಕೆಲವೊಮ್ಮೆ, ಅದೇ ಸ್ಮೋಕನ್ನು ಡಿಟೆಕ್ಟ್ ಮಾಡಿ ಓಪನ್ ಆಗುವಂಥದ್ದು. ನಾವು ಅಷ್ಟೊಂದು ದೊಡ್ಡ ಬಜೆಟಲ್ಲಿ ಏನು ಮಾಡಿಸಲಿಲ್ಲ, ಚಿಮ್ನಿಯೆಲ್ಲ ಏನು ಮಾಡಿಸಲಿಲ್ಲ, ಬಟ್ ಎಕ್ಸಾಸ್ಟ್ ಫ್ಯಾನ್ ಚೆನ್ನಾಗಿ ವರ್ಕ್ ಆಗ್ತದೆ. ಎಕ್ಸಾಸ್ಟನ್ನು ಆನ್ ಮಾಡಿದರೆ ಆಯಿತು. ಒಗ್ಗರಣೆ ಹಾಕುವಾಗ ಅಥವಾ ಏನಾದರೂ ಆವಿಯಲ್ಲಿ ಬೇಯಿಸುವಾಗ ತುಂಬ ಸ್ಟೀಮ್ ಬರ್ತಾ ಇದೆ ಅನ್ನುವಾಗೆಲ್ಲ ಜಸ್ಟ್ ಇದನ್ನು ಆನ್ ಮಾಡಿದರೆ ಇದು ಒಳಗಿನ ಗಾಳಿಯನ್ನು ಹೊರಗೆ ಕಳಿಸಿಕೊಡ್ತದೆ, ಹಾಗಾಗಿ ಒಳಗೆ ಮಾಯ್ಶ್ಚರ್ ಉಳಿಯೋದಿಲ್ಲ. ಹಾಗೆ ವಿಂಡೋಸ್ ಎಲ್ಲ ಓಪನ್ ಇಡಬೇಕು, ಮಳೆಗಾಲದಲ್ಲಿ ಆಗಲಿ ಬೇಸಿಗೆಯಲ್ಲಿ ಆಗಲಿ. ಹಾಗೆ ಸಾಧಾರಣಕ್ಕೆ ಇಲ್ಲಿ ಕಿಚನನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಏನು ಕಾಂಟೆಂಟ್ ಇಲ್ಲ, ಹಾಗಾಗಿ ನಾನು ಇದನ್ನೇ ತೋರಿಸ್ತಾ ಇದ್ದೇನೆ. ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ಯಾಕೆಂದರೆ ಹೊರಗಡೆ ಏನು ಹೋದಾಗ ನನಗೆ ಶೂಟ್ ಮಾಡುವಷ್ಟು ನನಗೆ ಅಷ್ಟು ತಾಕತ್ತೇ ಇರೋದಿಲ್ಲ. ಮೊನ್ನೆ ನಾನು ಹೊರಗಡೆ ಹೋಗಿದ್ದೆ, ಅಂದರೆ ಮಂಗಳೂರಿಗೆ ಹೋಗಿದ್ದೆ, ವಿಶಾಲ್ ಮಾರ್ಟಿಗೆಲ್ಲ ಹೋಗಿದ್ದೆ. ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ತಗೊಳ್ಳಿಕ್ಕಿತ್ತು, ಹಾಗೆ ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಬೇಕಿತ್ತು, ಹಾಗೆ ಹೋಗಿದ್ವಿ. ಆದರೆ ಈ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಸಿಯಾನ್ ಬಂದಿರಲಿಲ್ಲ, ಬಟ್ ಇನ್ನಿಬ್ಬರು ಬಂದಿದ್ದರು. ಆ ವಿಡಿಯೋ ಶೂಟ್ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಟೈಮ್ ಕೂಡ ವೇಸ್ಟ್ ಆಗ್ತದೆ, ಹಾಗೆ ಫೋಕಸ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಏನೆಲ್ಲ ಬೇಕು ಹೇಗೆ ಬೇಕು ಅಂತ ಹೇಳಿ. ಮತ್ತು ಮಕ್ಕಳ ಕಡೆಗೆ ಗಮನ ಕೊಡಲೇಬೇಕಲ್ಲ, ಹಾಗಾಗಿ ನಾನು ಮೊಬೈಲ್ ಬ್ಯಾಗಲ್ಲಿ ಹಾಕಿ ಇಟ್ಟು ಹೋದರೆ ಮತ್ತು ಅದು ಓಪನ್ ಮಾಡುವಂಥದ್ದು ಅಗತ್ಯ ಬರುವಾಗ ಮಾತ್ರ. ಹಾಗಾಗಿ ನಾನೇನು ಶೂಟ್ ಮಾಡಲಿಲ್ಲ ಮೊನ್ನೆದು, ಜಸ್ಟ್ ಅಲ್ಲಿ ದೀಪಕ್ ರೈ ಡಾಕ್ಟರ್ ಕ್ಲಿನಿಕಲ್ಲಿ ಮಾತ್ರ ಶೂಟ್ ಮಾಡಿದಂಥದ್ದು. ಇವತ್ತು ನೆನ್ನೆ ರಾತ್ರಿ ಕರೆಕ್ಟಾಗಿ ಮಲಗಿರಲಿಲ್ಲ, ಹಾಗಾಗಿ ಗಟ್ಟಿ ಮಲಗಿದ್ದ. ಬೆಳಿಗ್ಗೆ ಮಗುವನ್ನು ಇಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ನೋಡಿದರೆ ಅವ್ನು ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗೆ ನಾನು ಅವನನ್ನು ಪುನಃ ಹಿಂದೆ ಕರ್ಕೊಂಡು ಬಂದು ಮಾವನ ಹತ್ರ ಕೊಟ್ಟಿದ್ದೇನೆ. ಅತ್ತೆಗೆ ಮೊನ್ನೆಯಿಂದ ಸ್ವಲ್ಪ ಎಲ್ಲ ಹುಷಾರಿರಲಿಲ್ಲ, ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗಿತ್ತು, ಹಾಗಾಗಿ ಅವರಿವಾಗ ಬೆಳಿಗ್ಗೆ ಸ್ವಲ್ಪ ಲೇಟೇ ಎದ್ದೇಳುವಂಥದ್ದು. ಹಾಗಾಗಿ ನಾನೇ ಇಲ್ಲಿ ಅನ್ನಕ್ಕೆ ಅಕ್ಕಿಯನ್ನು ಹಾಕಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ನಾವಿವಾಗ ಗ್ಯಾಸಲ್ಲಿ ಮಾಡುವಂಥದ್ದು ಅನ್ನ, ಅಂದರೆ ಗ್ಯಾಸಲ್ಲಿ ಕುದಿಸಿದ ನಂತರ ಅದನ್ನು ಚೈನಾ ಪಾಟ್ ಬಾಕ್ಸ್ ಉಂಟಲ್ಲ, ಅಲ್ಲಿ ಕಾಣ್ತಾ ಉಂಟಲ್ಲ ಸ್ಟೀಲಿದ್ದು, ಸೊ ಅದರಲ್ಲಿ ಇಟ್ಟು ಬಿಡುವಂಥದ್ದು. ಮಧ್ಯಾಹ್ನ ಆಗುವಾಗ ಅದು ರೆಡಿಯಾಗಿರ್ತದೆ. ಮತ್ತು ಮೊನ್ನೆ ನಾನು ಹಳೆ ಮನೆ ವ್ಲಾಗನ್ನು ಹಾಕಿದ್ದೆ ಅಲ್ಲ, ಅದರಲ್ಲಿ ಕೆಲವರು ಕಮೆಂಟ್ ಮಾಡಿದ್ದಾರೆ ಹಳೆ ಮನೆ ಚೆಂದ ಇತ್ತು, ಹಳೆ ಮನೆಯಲ್ಲಿ ವ್ಲಾಗ್ಸ್ ಒಳ್ಳೆಯದಾಗ್ತಿತ್ತು ಅಂತೆಲ್ಲ ಹೇಳಿ ಹಾಕಿದ್ದೀರಾ. ಹೌದು, ನಮಗೆ ಕೂಡ ಅನ್ನಿಸ್ತದೆ, ಆದರೆ ಏನು ಮಾಡೋದು, ಅಪ್ಗ್ರೇಡ್ ಆಗುವಂಥದ್ದು ಆಗಲೇಬೇಕು ಲೈಫಲ್ಲಿ. ಹಾಗೆ ಯಾರಾದರೂ ಹಳೆ ಮನೆ ವ್ಲಾಗ್ಸನ್ನು ನೋಡಿಲ್ಲ ಆದರೆ ಚೆಕ್ ಮಾಡಿ ಆಯಿತಾ. ನಾನು ಮತ್ತು ಸಿಯಾನ್ ಡೇಲನ್ನೆಲ್ಲ ಮೊನ್ನೆ ರಾತ್ರಿ, ಈಗಂದರೆ ಬೆಳಿಗ್ಗೆ ಬೇಗ ಎದ್ದೇಳಲಿಕ್ಕಿಲ್ಲ ಅಲ್ಲ, ಮತ್ತು ನಮಗೆ ಹಬ್ಬ ಕೂಡ ಇತ್ತಲ್ಲ ಈಸ್ಟರ್, ಹಾಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಲಿಲ್ಲ ಈಸ್ಟರಿದು. ಯಾಕೆಂದರೆ ಹೇಗೆ ಅಂದರೆ ಮೊನ್ನೆ ಈಗ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದೂಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬೇರೆ ಬೇರೆ ಧರ್ಮದವರಿದ್ದಾರೆ. ನಾನಂದರೆ ಒಂದು ಹಬ್ಬಕ್ಕೆ ವಿಶ್ ಮಾಡಿ ಇನ್ನೊಂದು ಹಬ್ಬಕ್ಕೆ ವಿಶ್ ಮಾಡದೇ ಇದ್ದರೆ ಆಗೋದಿಲ್ಲ ಅಲ್ಲ. ಹಾಗೆ ಮುಂಚೆಲ್ಲ ನಾನು ವಿಶ್ ಮಾಡ್ತಾಯಿದ್ದೆ, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಲೇಟ್ ಆಗ್ತದೆ, ನೆನಪು ಉಳಿಯೋದಿಲ್ಲ. ಹಾಗೆ ಯಾರು ಬೇಜಾರು ಮಾಡಬೇಡಿ, ಕೆಲವರು ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ದಾರೆ. ಇನ್ನೂ ಕೂಡ ನನಗೆ ಒಂದು 208 ಎಷ್ಟು ಮೆಸೇಜ್ ಇದೆ ರಿಪ್ಲೈ ಮಾಡಲಿಕ್ಕೆ, ನೋಡಲಿಕ್ಕೆ. ಎಲ್ರಿಗೂ ಯಾವಾಗಲೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ನಾನು ನನ್ನ ಆಸೆ ಆಯಿತಾ. ಹಾಗೆ ಒಂದು ಫೆಸ್ಟಿವಲ್ಗೆ ಕೂಡ ನಾನು ವಿಶ್ ಮಾಡಲಿಲ್ಲ ಅಂತ ಹೇಳಿ ಏನು ಅಂದ್ಕೊಳ್ಬೇಡಿ. ಎವ್ರಿ ಡೇ ಈಸ್ ಅ ಗುಡ್ ಡೇ ಅಂತ ಹೇಳಿ ನಾನು ಅಂದ್ಕೊಳ್ಳುವಂಥದ್ದು. ಅದು ಸಪ್ರೇಟಾಗಿ ಫೆಸ್ಟ್ ಅಥವಾ ಬೇರೆ ಏನಾದರೂ ಅಂತ ಏನಿಲ್ಲ. ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ವಿಶ್ ಮಾಡಲಿಲ್ಲ. ಒಂದಕ್ಕೆ ವಿಶ್ ಮಾಡಿ ಇನ್ನೊಂದಕ್ಕೆ ವಿಶ್ ಮಾಡದಿದ್ದರೆ ಅವರಿಗೆ ಬೇಜಾರಾಗ್ತದೆ. ಹಾಗಾಗಿ ನಾನು ಯಾವುದಕ್ಕೆ ಕೂಡ ವಿಶ್ ಮಾಡಲಿಲ್ಲ. ನೋಡ್ತೇನೆ ಇನ್ನು ಮುಂದೆ, ಆದರೆ ವಿಶ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತೇನೆ ಆಯಿತಾ. ಲಾಸ್ಟ್ ಪೋಸ್ಟ್ ಮೇ ಬಿ ವುಮೆನ್ಸ್ ಡೇಗೆ ಹಾಕಿದ್ದೆ ನಾನು. ಸೊ ಈ ಸಲ ಯಾರೆಲ್ಲ ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ, ನಿಮಗೆಲ್ರಿಗೂ ಒಳ್ಳೆಯದೇ ಆಗಲಿ ಆಯಿತಾ. ನಾನಿಲ್ಲಿ ಇಂಡಕ್ಷನಲ್ಲಿ ಇವಾಗ ಅನ್ನಕ್ಕೆ ನೀರನ್ನು ಇಟ್ಟಿದ್ದೇನೆ. ಒಮ್ಮೆಲೆ ನನಗೆ ತುಂಬ ನೀರೆಲ್ಲ ಲಿಫ್ಟ್ ಮಾಡಬಾರ್ದು, ತುಂಬ ಹೆವಿ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಹೇಳಿದ್ದಾರೆ. ಹಾಗಾಗಿ ನಾನು ನೀರನ್ನು ಸ್ವಲ್ಪನೇ ತಂದು ಪಾತ್ರೆಗೆ ಹಾಕುವಂಥದ್ದು. ಹಾಗೆ ಇವಾಗ ಅತ್ತೆ ಕೂಡ ಎದ್ದು ಬಂದಿದ್ದಾರೆ. ನಮಗೆ ಇವತ್ತಿಗೆ ಸಾರು ಕೂಡ ನೆನ್ನೆದೇ ಇದೆ. ಅಂದರೆ ಕೆಲವೊಮ್ಮೆ ಹಸ್ಬೆಂಡ್ ಮತ್ತು ಫ್ಯಾಕ್ಟ್ರಿಯಿಂದ ನಮ್ಮ ಎಂಪ್ಲಾಯಿ ಕೂಡ ಬರ್ತಾರೆ ಊಟಕ್ಕೆ, ಕೆಲವೊಮ್ಮೆ ಬರೋದಿಲ್ಲ. ಹಾಗೆ ನೆನೆ ಕೂಡ ಬಂದಿರಲಿಲ್ಲ. ಹಾಗೆ ನಮಗೆ ಅದೇ ಸಾರಿದೆ. ಇವತ್ತಿಗೆ ಅಡುಗೆ ಮಾಡಬೇಕಂತ ಕೂಡ ಇಲ್ಲ. ಈ ಒಂದು ಇಂಡಕ್ಷನನ್ನು ನಾನು 2-3 ವರ್ಷ ಹಿಂದೆ ತಗೊಂಡದ್ದು ಕಾಣ್ತದೆ.
ಅದಕ್ಕೆ ಆಗ ನಾನು 2000 ಅಥವಾ 1700 ಹಾಗೇನೋ ಕೊಟ್ಟಾಗೆ ನನಗೆ ನೆನಪು. ಆಗ ನನ್ನ ಹಸ್ಬೆಂಡಿದು ಅಣ್ಣನ ಅಂಗಡಿಯಿಂದ ತಗೊಂಡಂಥದ್ದು. ಅವರಿಗೆ ಎಲೆಕ್ಟ್ರಾನಿಕ್ಸ್ ಶಾಪ್ ಇತ್ತು ಮಡಂತ್ಯಾರಲ್ಲಿ, ಸೊ ಅಲ್ಲಿಂದ ತಗೊಂಡಂಥದ್ದು. ಇವನಿಗೆ ನಾನು ಈ ಬುಕ್ ಉಂಟಲ್ಲ, ಅಂದರೆ ಅದು ಫ್ಲ್ಯಾಶ್ ಕಾರ್ಡ್ ರೀತಿಯಲ್ಲಿ ಬರುವಂಥ ಬುಕ್ಸ್ ಇದೆಯಲ್ಲ, ಅದನ್ನು ತರಿಸಿದೆ. ಒಂದು ಸೆಟ್ ಆಫ್ 10 or 12 ಇದು ಚೆನ್ನಾಗಿದೆ ಆಯಿತಾ. ನಿಮ್ಮ ಮಕ್ಕಳು ಅಂದರೆ ಇವನಷ್ಟು ಎಕ್ಸ್ಟ್ರೀಮ್ ಪೋಖ್ರಿ ಇಲ್ಲ ಆದರೆ ಅವರಿಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ, ಬೇಗ ಅದನ್ನು ಕಟ್ ಮಾಡಲಿಕ್ಕೆ ಟೇರ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಬಟ್ ನನ್ನ ಮಗ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆಯೇ ಅದನ್ನು ಒಂದು ಅವನ ಗಾಡಿಯ ಡಿಕ್ಕಿ ಉಂಟಲ್ಲ ಅದರಲ್ಲಿ ಹಾಕಿ, ಅದಕ್ಕೆ ಬಕೆಟಲ್ಲಿ ನೀರನ್ನು ತಂದು ಹಾಕಿ ಚಂಡಿ ಮಾಡಿ ಓಪನ್ ಮಾಡಲಿಕ್ಕೆ ಆಗದೇ ಇರುವಂಥ, ಅಂದರೆ ಪ್ಲಾಸ್ಟಿಕ್ ಸೈಡನ್ನು ಅವನಿಗೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ 2 ಸೈಡ್ ಇರ್ತದಲ್ವ, ಒಂದೊಂದು ಸೈಡಲ್ಲಿ ಒಂದೊಂದು ಪಿಕ್ಚರ್ ಇದ್ದರೆ ಅದರ ಮಧ್ಯಭಾಗ ಇರ್ತದಲ್ಲ, ಅಲ್ಲಿಗೆ ನೀರನ್ನು ಹಾಕಿ ಅದನ್ನು ಓಪನ್ ಮಾಡಿ ಅದರ ಮೇಲಿನ ಪ್ಲಾಸ್ಟಿಕ್ ಕೋಟಿಂಗನ್ನೆಲ್ಲ ಕಿತ್ತು ಹಾಕಿದ್ದಾನೆ. ಅವನ ಹತ್ರ ಎಂತ ಉಳಿಯೋದಿಲ್ಲ, ಕಬ್ಬಿಣ ಸಹ ಕೊಟ್ಟು ನೋಡಬೇಕಷ್ಟೇ ಇನ್ನು ಉಳಿತದ ಇಲ್ವ ಅಂತ ಹೇಳಿ, ಅಂಥ ಮಗ ನಂದು. ಹಾಗೆ ಅವನು ಇದಕ್ಕೆ ಹಾಳು ಮಾಡಿದ್ದಾನೆ. ಬಟ್ ಏನಾದರೂ ಸಿಯೋನಿಗೆ ಕೊಟ್ಟಿದ್ದಿದ್ರೆ ಅವನು ಅದನ್ನು ಚಿನ್ನ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೆ, ಬಂಗಾರ ನೋಡ್ಕೊಳ್ತಾರಲ್ಲ ಹಾಗೆ. ನಮ್ಮ ಸಿಯೋನ್ ಪ್ರತಿಯೊಂದು ವಸ್ತು, ಹೆಚ್ಚಾಗಿ ಎಲ್ಲ ಫಸ್ಟಿನ ಮಕ್ಕಳು ಹಾಗೆ ಇರ್ಬೋದು, ಪ್ರತಿ ವಸ್ತುವನ್ನು ಅವನು ತುಂಬ ಜಾಗ್ರತೆ ಮಾಡಿರ್ತಾನೆ. ಹಾಗಾಗಿ ಈಗ ಡೇಲನಿಗೆ ಎಲ್ಲ ಪುಡಿ ಮಾಡಲಿಕ್ಕೆ ವಸ್ತುಗಳು ತುಂಬ ಉಂಟು. ಅವನ ಟಾಯ್ಸ್, ಅವನ ಗಾಡಿಗಳೆಲ್ಲ ಹಾಳು ಮಾಡಿದ್ದೆಲ್ಲ ಇವನೇ, 2ನೇವನು. ಇನ್ನು 3ನೇವನು ಕೂಡ ಮಾಡೋದು ಬೇರೆ, ಅಂದರೆ ಅವನ ಆ್ಯಕ್ಟಿವಿಟೀಸ್. ಈಗ ಅವನು 4 ಕಾಲಲ್ಲಿ ಹೋಗಲಿಕ್ಕೆ ನೋಡ್ತಾ ಇದ್ದಾನೆ. ಅವನು ಹೊಟ್ಟೆ ಮೇಲೆ ಹೀಗೆ ಮುಂದೆ ಹೋಗುವಂಥದ್ದೆಲ್ಲ ಸ್ವಲ್ಪ ಟೈಮ್ ಮಾತ್ರ ಟ್ರೈ ಮಾಡಿದ್ದು. ಈಗ 4 ಕಾಲಲ್ಲಿ ಹೋಗಲಿಕ್ಕೆ ನೋಡ್ತಾ ಇದ್ದಾನೆ. ನನ್ನ ಹಿಂದೆನೇ ಇರುವಂಥದ್ದಾಯ್ತು ಈ ಮಕ್ಕಳು. ನೀವು ಬೇಕಾದರೆ ಒಬ್ಸರ್ವ್ ಮಾಡಿ, ಮನೆಯಲ್ಲಿ ಮಕ್ಕಳು ನಿಮ್ಮ ಹಿಂದೆನೇ ತಿರುಗಾಡುವಂಥದ್ದು, ಎಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ. ನಮ್ಮ ಡೇಲನ್ ಕೂಡ ಹಾಗೆಯೇ. ನನಗೊಂದು ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗಬೇಕಾದ್ರೂ ಕೂಡ ನನಗೊಂದು ಪ್ರೈವೇಸಿ ಅಂತ ಇಲ್ಲ, ಒಂದೇ ಬಾಗಿಲು ಓಪನ್ ಇಟ್ಟೇ ಹೋಗಬೇಕು, ಇಲ್ಲಾದರೆ ಕರ್ಕೊಂಡೇ ಹೋಗಬೇಕು. ಕರ್ಕೊಂಡು ಹೋದರೆ ಕೂಡ ಅಲ್ಲಿ ಇಲ್ಲಿ ಟ್ಯಾಪ್ ಆನ್ ಮಾಡುವಂಥದ್ದು. ಹಾಗೆ ಎಲ್ಲರ ಮನೆಯಲ್ಲೂ ಇದೇ ಹಣೆ ಬರ, ನನಗೆ ಗೊತ್ತು. ಅದೇ ನಂದು ಹೇಳುವಂಥದ್ದಷ್ಟೇ. ಮಕ್ಕಳಿರುವಾಗ ಪ್ರೈವೇಸಿ ಕೂಡ ಇರೋದಿಲ್ಲ ನಮಗೆ. ಚಿಕ್ಕ ಮಗುವಿನ ವೆಯ್ಟನ್ನು ಕೇಳ್ತಾ ಇದ್ದರೆ, ಚಿಕ್ಕ ಮಗು 7.4 kg ಇದ್ದಾನೆ ಆಯಿತಾ. ಅವನಿಗೀಗ ಈ ಮಂತಿನ 15th ಬಂದರೆ ಅವನಿಗೆ 7 ಕಂಪ್ಲೀಟ್ ಆಗ್ತದೆ. ಫುಡ್ ಕೊಡ್ತಾ ಇರುವಂಥದ್ದು ನಾನೇನಾದರೂ ಪ್ಯೂರೀಸ್ ಅಥವಾ ಮಿಕ್ಸ್ಡ್ ವೆಜ್ಜೀಸ್ ಅಂಥದ್ದು ಕೊಡುವಂಥದ್ದು. ದಿನಕ್ಕೆ ಒಂದೇ ಟೈಮ್ ಕೊಡುವಂಥದ್ದು ಆಯಿತಾ. ಒಂದು ಟೈಮ್ ಕೂಡ ಕಷ್ಟದಲ್ಲಿ ತಿನ್ನೋದು. ತಿನ್ನಲಿಕ್ಕೆ ಈಗ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಂದರೆ ಈಗ ಅವನಿಗೆ ಗೊತ್ತಾಗಿದೆ ಈ ಬಾಯಿಗೆ ತೆಕ್ಕೊಳ್ಳುವಂಥದ್ದು, ನುಂಗುವಂಥದ್ದು ಇದೆಲ್ಲ ಬೇರೆಯವರು ಮಾಡುವಾಗ ನೋಡಲಿಕ್ಕೆ ಮಾತ್ರ ಚೆಂದ, ನಾವೇ ತಿನ್ನುವಾಗ ಅದಷ್ಟು ಗುಡ್ ಚಾಯ್ಸ್ ಅಲ್ಲ ಅಂತ ಹೇಳಿ ಅವನಿಗೆ ಅನಿಸಿದೆ. ಏಕೆಂದರೆ ಫಸ್ಟಿಗೆ ಅವನಿಗೆ ತುಂಬ ಆಸೆ ಇತ್ತು. ನಾನು ಅಂದರೆ 6 months ಆಗದೆ ಕೊಡಲಿಲ್ಲಲ್ಲ ಫುಡ್, ಆಗ ಅವನಿಗೆ ತುಂಬ ಆಸೆ ಇತ್ತು. ನಾವು ತಿನ್ನುವಾಗ ತುಂಬ ಆಸೆ ಮಾಡಿ ನೋಡ್ತಾ ಇದ್ದ, ಬಾಯಿಂದೆಲ್ಲ ಸಲೈವ ಬರ್ತಾಯಿತ್ತು ಹೊರಗೆ. ಬಟ್ ಈಗ ಅವನಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಗೊತ್ತಾಗಿದೆ ಇದಕ್ಕಿಂತ ನಾವು ಬಾಯಲ್ಲಿಟ್ಟು ಚೀಪಿ ಕುಡಿಯುವಂಥದ್ದು ತುಂಬ ಸುಲಭದ ಕೆಲಸ. ಅದರಲ್ಲಿ ಟೇಸ್ಟ್ ಕೂಡ ಜಾಸ್ತಿ, ಕಂಫರ್ಟ್ ಕೂಡ ಜಾಸ್ತಿ ಎಫರ್ಟ್ ಹಾಕಬೇಕಂತ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗ ಫುಡ್ ಕಡೆಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಹಾಗೆ ನಾನು 2 ಸಲ ಎಲ್ಲ ಕೊಡೋದಿಲ್ಲ, ಒಂದೇ ಸಲ ಕೊಡುವಂಥದ್ದು. ನೆಕ್ಸ್ಟ್ ಇನ್ನು 8 ತಿಂಗಳಾಗುವಾಗ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿ, ಅಂದರೆ ಸ್ವಲ್ಪ ಸಿನಮನ್ ಪೌಡರ ಅಥವಾ ಸ್ವಲ್ಪ ಪೆಪ್ಪರ್ ಆ ರೀತಿಯಲ್ಲೆಲ್ಲ ಸ್ವಲ್ಪ ಅವನ ಟೇಸ್ಟ್ ಬಡ್ಸನ್ನು ಸ್ವಲ್ಪ ಒಮ್ಮೆ ಎಬ್ಬಿಸಲಿಕ್ಕೆ ಅಂತ ಹೇಳಿ ಏನಾದರೂ ಒಂದು ಎಕ್ಸ್ಟ್ರಾ ಟೇಸ್ಟನ್ನೆಲ್ಲ ಆ್ಯಡ್ ಮಾಡಿ ಅಥವಾ ಒಗ್ಗರಣೆ ಎಲ್ಲ ಮಾಡಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಈಗ ಕೆಲವೊಮ್ಮೆ ಗ್ರೈಂಡ್ ಮಾಡುವಾಗ ಕರಿ ಲೀವ್ಸನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಕೊಡ್ತೇನೆ. ಏನಾದರೂ ಫುಡ್ ಮಾಡಿದ್ದು ಆ ಒಂದು ಜಸ್ಟ್ ಒಂದು ಫ್ಲೇವರ್, ಆ ಒಂದು ಕರಿ ಲೀವ್ಸಿನ ಎಸೆನ್ಸ್ ಅದರಲ್ಲಿ ಬರಲಿ ಅಂತ ಹೇಳಿ. ಸೊ ಹಾಗೆ ಈಗಿನ ಮಕ್ಕಳು ತುಂಬ ಹುಷಾರಾಯ್ತಾ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ಏಜ್ ಆದವರು ಇದ್ದಾರೆ ಆದರೆ ಅವ್ರು ಅಂದ್ಕೊಳ್ಳುವಂಥ ಜನ್ರೇಷನ್ ಅಲ್ಲವೇ ಅಲ್ಲ. ಇದು ತುಂಬ ಸ್ಮಾರ್ಟ್ ಇದ್ದಾರೆ ಈಗಿನ ಮಕ್ಕಳು. ಸ್ಪೆಷಲಿ ನನ್ನ ಈ ಚಿಕ್ಕದುಂಟಲ್ಲ, ಇದು ತುಂಬಾ ಸ್ಮಾರ್ಟ್ ಇದ್ದಾನೆ. ಅವನಿಗೆ ಹೇಗೆ ಏನು ಎಲ್ಲದೂ ಗೊತ್ತಾಗ್ತದೆ. ಈಗ 7 ತಿಂಗಳು ಕೂಡ ಆಗಲಿಲ್ಲ. ಅಂದರೆ ಈಗಿನ ಇನ್ನೇನು ಜನ್ರೇಷನ್ನ ಮಕ್ಕಳೇ ಹಾಗೆ. ಹಾಗಾಗಿ ಫುಡ್ಡಲ್ಲಿ ಇವಾಗ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಕೆಲವರು ಕೇಳ್ತಾ ಇರ್ತೀರಿ ಏನೆಲ್ಲ ಕೊಡ್ತೀರಾ ಅಂತ ಹೇಳಿ. ಅದೇ ನಾನು ವೆಜಿಟೇಬಲ್ ಪ್ಯೂರೀಸ್, ಕೆಲವೊಮ್ಮೆ ಅನ್ನ ಮತ್ತು ಬಟರ್ ಹಾಕಿ ಗ್ರೈಂಡ್ ಮಾಡಿ ಕೊಡ್ತೇನೆ. ಯಾವುದು ಈಸಿಲಿ ಡೈಜೆಸ್ಟಬಲ್ ಆಗ್ತದೆ ಅಂಥದ್ದನ್ನು ಕೊಡುವಂಥದ್ದು. ಆದರೆ ಅವನು ತಿನ್ನೋದಿಲ್ಲ. ಬಟ್ ಅವನ ಚಾಯ್ಸ್ ಆಯಿತಾ, ಅವನು ತಿಂದರೆ ಕೊಡ್ತೇನೆ, ತಿನ್ನದೇ ಇದ್ದರೆ ಕೊಡೋದಿಲ್ಲ. ಹಾಗೆಯೇ ಅವನಿಗೆ ಅಂದರೆ ಮೊದಲಿಂದನೇ ನಾನು ಫೋರ್ಸ್ ಮಾಡಿ ಕೊಟ್ಟು ಇಷ್ಟೇ ತಿನ್ನಬೇಕಂತೆಲ್ಲ ಲೆಕ್ಕ ಇಡೋದಿಲ್ಲ. ಮತ್ತು ನಾನು ನನ್ನ 2ನೇ ಮಗನಿಗೆ ಅವನಾಗಿ ತಿನ್ನಲಿಕ್ಕೆ ಎನ್ಕರೇಜ್ ಮಾಡಿದ್ರಿಂದ ಅವನು ಈಗ ನೋಡಿ ಅವನಿಗೆ 2 years 4 months ಅವನೇ ತಿಂತಾ ಇದ್ದಾನೆ. 1.5 year ಅವನೇ ತಿನ್ನುವಂಥದ್ದು.
ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಇರಲಿಲ್ಲ, ಬಟ್ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ನಾನು ಶೇರ್ ಮಾಡ್ತೇನೆ, ಆಯಿತಾ. ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಆದರೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ. ಮತ್ತು ಏನಾದರೂ ನಿಮ್ಮ ಸಜೆಷನ್ಸ್ ಅಥವಾ ನಿಮ್ಮ ಪ್ರೀತಿಯನ್ನು ತೋರಿಸಿ, ಆಯಿತಾ, ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಒಂದು 11 ಗಂಟೆ ಆಗುವಾಗ ನಾನು ನೆನ್ನೆನೇ ಓವರ್ನೈಟ್ ಓಟ್ಸನ್ನು ಮಾಡಿ ಇಟ್ಟಿದ್ದೆ. ಇದರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಬೇಕಾದರೆ ಚೆಕ್ ಮಾಡ್ಬೋದು. ಓಟ್ಸನ್ನು ತಿಂದು ಹಾಗೆ ನನ್ನ ಡೇಯನ್ನು ಕಂಟಿನ್ಯೂ ಮಾಡಿದೆ, ಬಟ್ ಇದರಲ್ಲಿ ಶೂಟ್ ಮಾಡಿಲ್ಲ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.